ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಅದ್ಭುತವಾದಂಥ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಅವರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಅವರ ಕುಟುಂಬದ ಬಗ್ಗೆ ನಾವು ಮಾತನಾಡಲೇಬೇಕು. ಒಂದೂರಲ್ಲಿ ಒಂದು ಕುಟುಂಬ ಇರುತ್ತೆ. ಆ ಕುಟುಂಬಕ್ಕೆ ಹೇಗಾದ್ರೂ ಮಾಡಿ ನಾವು ಬೆಳಿಬೇಕು ಅನ್ನೋ ಒಂದು ಆಸೆ. ವ್ಯಾಪಾರ ಮಾಡಬೇಕು, ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಒಂದು ಹಳ್ಳಿಯಿಂದ ಹುಣಸಗಿ ಅನ್ನೋ ಪಟ್ಟಣಕ್ಕೆ ಅವರು ಬರ್ತಾರೆ. ಬಂದು ವ್ಯಾಪಾರ ವಹಿವಾಟು ಮಾಡಿಕೊಂಡು ಎಷ್ಟರ ಮಟ್ಟಿಗೆ ಬೆಳಿತಾರೆ ಅಂತ ಅಂದ್ರೆ, ಇಡೀ ಊರಿಗೆ ಅವರು ಅಂತ ಅಂದ್ರೆ ಪ್ರೀತಿ. ಅಂದ್ರೆ ಬರೀ ಅವರು ವ್ಯಾಪಾರ ಮಾಡಿಕೊಂಡು ಹೋಗಿಲ್ಲ, ವ್ಯಾಪಾರದ ಜೊತೆಗೆ ಅವರು ಬೆಳೀತಾ ಮತ್ತೊಬ್ಬರನ್ನು ಬೆಳೆಸುತ್ತಾ ಅದರ ಜೊತೆಗೆ ನಿರಂತರವಾಗಿ ಸಮಾಜ ಸೇವೆಯನ್ನ ಮಾಡ್ತಾ ಹೋಗ್ತಾರೆ. ಅವರಲ್ಲಿ ಬೆಳಿಬೇಕು ಅನ್ನೋ ಛಲ ಮೊದಲಿನಿಂದಲೂ ಕೂಡ ಇತ್ತು, ತಮ್ಮವರನ್ನ ಬೆಳೆಸಬೇಕು ಅನ್ನೋ ಛಲ ಮೊದಲಿನಿಂದಲೂ ಕೂಡ ಇತ್ತು. ಸೊ ಆ ನಿಟ್ಟಿನಲ್ಲಿ ರಾಜಕೀಯಕ್ಕೂ ಕೂಡ ಎಂಟ್ರಿ ಕೊಡ್ತಾರೆ. ರಾಜಕೀಯದಲ್ಲಿ ಅವರೇನು MLA ಆಗಿಲ್ಲ, MP ಆಗಿಲ್ಲ, ಆದರೆ ನಿರಂತರವಾಗಿ ತಮ್ಮ ಕೈಲಾದಷ್ಟು ಸಮಾಜ ಸೇವೆಯನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಎಸ್, ಅವರು ಬೇರೆ ಯಾರೂ ಅಲ್ಲ, ದಂಡಿನ ಕುಟುಂಬಸ್ಥರು. ಚಂದ್ರಶೇಖರ್ ದಂಡಿನ್ ಎಂದರೆ ಯಾದಗಿರಿ ಸುತ್ತಲಿನ ರೈತರು ಕೈ ಎತ್ತಿ ಮುಗಿತಾರೆ. ತನ್ನ ಜಮೀನಿನ ಟ್ರಾಕ್ಟರ್ ರಿಪೇರಿ ಮಾಡಿಸೋಕೆ ಇನ್ನಿಲ್ಲದ ಕಷ್ಟಪಟ್ಟಿದ್ದರಂತೆ. ಆ ಕಷ್ಟ ತಮ್ಮ ರೈತರಿಗೆ ಬರಬಾರದು ಎಂದು ಶುರು ಮಾಡಿದ ಸೇವೆ ಅವರನ್ನು ದೊಡ್ಡ ಉದ್ಯಮಿಯನ್ನಾಗಿಸಿದ್ದು ಈಗ ಇತಿಹಾಸ. ಚಂದ್ರಶೇಖರ್ ದಂಡಿನ್ ಕೇವಲ ದಂಡಿನ್ ಮೋಟಾರ್ಸ್ ಶೋರೂಮ್ ಮಾಲೀಕರಲ್ಲ, ಗ್ಯಾಸ್ ಏಜೆನ್ಸಿ, ರೆಸಾರ್ಟ್ ಮಾಲೀಕರೂ ಹೌದು, ಸಮಾಜ ಸೇವಕರೂ ಹೌದು. ತಂದೆ ತಾಯಿಯಂತೆಯೇ ರಾಜಕೀಯದಲ್ಲೂ ಸಕ್ರಿಯರಾಗಿರುವ ದಂಡಿನ್ ರೈತರಿಗೆ ಆಧುನಿಕ ಕೃಷಿಯ ಮೇಷ್ಟ್ರೂ ಹೌದು, ಹುಣಸಗಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೂ ಹೌದು. ನ್ಯೂಸ್ಗೆ ಹೆಮ್ಮೆ ಎನಿಸುತ್ತದೆ. ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಜನಮನ್ನಣೆ ಗಳಿಸಿದವರು ಶ್ರೀ ಚಂದ್ರಶೇಖರ್ ದಂಡಿನ್. ಚಂದ್ರಶೇಖರ್ ದಂಡಿನ್ ನನ್ನ ಜೊತೆಗೆ ಈಗ ಇದ್ದಾರೆ. ಅವರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ ಜೊತೆಗೆ ಕೂತಿರೋದೇ ಖುಷಿ ಆಗ್ತಾ ಇದೆ, ನಿಮ್ಮನ್ನು ನೋಡ್ತಾ ಇರೋದೇ ಖುಷಿ. ಒಂದು ರಾಜಕೀಯ ಮತ್ತು ಸಮಾಜ ಸೇವೆಗೆ ಬರೋದಕ್ಕಿಂತ ಮುಂಚೆ ಸರ್, ನಿಮ್ಮ ಕುಟುಂಬಸ್ಥರನ್ನ ಪರಿಚಯ ಮಾಡಬಹುದಾ? ನಮ್ಮ ತಂದೆಯವರು ನಾಗಣ್ಣ ಸಾವ್ಕಾರ್ ದಂಡಿನ್ ಅಂತ, ನಮ್ಮ ತಾಯಿ ದಾಕ್ಷಾಯಣಿ ದಂಡಿನ್. ಅವರು ನಮ್ಮ ತಾಯಿಯವರು ಜಿಲ್ಲಾ ಪರಿಷತ್ ಸದಸ್ಯರಾಗಿದ್ದರು. ಅವಾಗ ರಾಮಕೃಷ್ಣಿಯವರ CM ಆಗಿದ್ದಾಗ 87ನಲ್ಲಿ ಅವರ ಅವಧಿಯಲ್ಲಿ ಅವರು ಜಿಲ್ಲಾ ಪರಿಷತ್ ಇತ್ತು, ಈಗೆಲ್ಲ ಜಿಲ್ಲಾ ಪಂಚಾಯತಿ ಇದೆ. ಅವಾಗಿಂತ ನಮ್ಮ ತಾಯಿಯವರು ಸೇವೆ ಮಾಡ್ತಾ ಬಂದಿದ್ದಾರೆ. ನಮ್ಮ ತಂದೆಯವರು ಮಂಡಲ ಪ್ರಧಾನರಂತಿದ್ದರು. ಆ ಮಂಡಲ ಪ್ರಧಾನರಾಗಿ ಅವರು ಸೇವೆ ಸಲ್ಲಿಸಿದ್ರು. ಆಮೇಲೆ ಕೃಷಿ ಸಮಾಜದ ಅಧ್ಯಕ್ಷರಾದರು, ಜಿಲ್ಲಾ ಉಪಾಧ್ಯಕ್ಷರಾದರು. ಆಮೇಲೆ ನಮ್ಮ ಬ್ರದರ್ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದರು. ಆಮೇಲೆ ನಮ್ಮ ಬ್ರದರ್ ಇನ್ನೊಬ್ರು ವಿಜಯ್ ಕುಮಾರ್ ಅಂತೇಳಿ ಅವರು ಉದ್ಯಮಿದಾರರು, ಅವರು ಕಿರಾಣಿ ಶಾಪ್ ಮಾಡ್ತಾ ಇದ್ರು. ಆಮೇಲೆ ಎಲ್ಲ ನಮ್ಮ ಟೋಟಲ್ ಫ್ಯಾಮಿಲಿ ಏನಿದೆ ಅಲ್ಲ ಒಂಥರ. ಆಮೇಲೆ ಎಲ್ಲ ಜನರ ಸೇವೆಯೊಳಗೆ ನಮ್ಮ ತಂದೆಯರು ಮೊದಲಿಂದ ಮಾಡ್ಕೊಂತ ಬಂದ್ರಲ್ಲ, ಹೀಗಾಗಿ ನಾವು ಸೇವೆಯೊಳಗೇನೆ ಇದೀವಿ ನಾವೆಲ್ಲ.
ಓಕೆ. ಸೊ ಸಮಾಜ ಸೇವೆ ಅಂತೂ ನಿರಂತರವಾಗಿ ನಡೀತಾ ಇದೆ. ಸರ್, ಎಷ್ಟೋ ಜನರಿಗೆ ಆಸ್ತಿ ಇರುತ್ತೆ, ಅಂತಸ್ತು ಇರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಆದ್ರೆ ಸಮಾಜ ಸೇವೆ ಮಾಡಬೇಕು ಅನ್ನೋ ಮನಸ್ಥಿತಿ ಇರಲ್ಲ. ಬಡವರನ್ನ ನಾವು ಕೂಡ ಅಂದ್ರೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅನ್ನೋ ಮನಸ್ಥಿತಿ ಇರಲ್ಲ. ನಿಮಗೆ ಹೆಂಗ್ ಬಂತು ಸರ್ ಅದು? ನಾವು ನೋಡ್ರಿ ಒಂದು ಉದ್ಯಮ ಮಾಡ್ತಾ ಇದೀವಿ. ಟ್ರ್ಯಾಕ್ಟರ್ ಶೋರೂಮ್, ಜಾನ್ ಡೀರ್ ಟ್ರ್ಯಾಕ್ಟರ್ ಶೋರೂಮ್ ಇದೆ, ಡಿಸ್ಟಿಕ್ ಅಥರೈಸ್ ಡೀಲರ್. ನಾವು ಸತತ ನಿರಂತರವಾಗಿ ದುಡಿತಾ ಇರ್ತೀವಿ. ದುಡಿಮೆ ಒಳಗೆ ನಾವು ಇಷ್ಟು ಪರ್ಸೆಂಟ್ ಅಂತೇಳಿ ಏನೋ ಸಮಾಜ ಸೇವೆ ಮಾಡಬೇಕು. ಯಾವ್ದೋ ಬಡ ಮಕ್ಕಳು ತಂದೆ ಇರೋದಿಲ್ಲ, ತಾಯಿ ಇರೋದಿಲ್ಲ, ಕೂಲಿ ಮಾಡ್ತಿರ್ತಾರೆ ಅಂತಾರೆ, ಏನೋ ಅರಸಿ ಬಂದಿರ್ತಾರೆ ನಮ್ಮಲ್ಲಿ. ನಮ್ಮ ಮಕ್ಕಳಿಗೆ ಓದ್ಬೇಕನ್ನೋ ಇಂಟ್ರೆಸ್ಟ್ ಆದ್ರಿ, ಇಲ್ಲ ಆಜು ಬಾಜಾರ್ ಮನೆಯವ್ರು ಹೇಳ್ತಾರೆ ಇವ್ರಿಗೆ ಓದೋ ಇಂಟ್ರೆಸ್ಟ್ ಆದ್ರಿ, ಏನೋ ಒಬ್ರು ಕರ್ಕೊಂಡ್ ಬಂದ್ರ ನಮ್ಮ ಕೊಡೆಕಲ್ದವ್ರು. ಈ ಬಾಜು ಒಬ್ಬರನ್ನ, ಈ ತಂದೆ ಇಲ್ಲ, ತಾಯಿ ಕೂಲಿಗೆ ಓದ್ತಾಳ, ಆ ಮಗುವಿಗೆ ಫೀಸ್ ಕಟ್ಟಕ್ಕಿಲ್ಲ ಅಂತಂದ್ರೆ ಬೇರೆ ಒಬ್ಬ ರಕ್ಷಣಾ ವೇದಿಕರು ಅವ್ರು ಕರ್ಕೊಂಡ್ ಬಂದ್ರು, ಈ ಹುಡುಗಿ ಓದ್ಬೇಕನ್ನೋ ಇಂಟ್ರೆಸ್ಟ್. ಅವಾಗ ಆಯ್ತಪ್ಪ ಫೀಸ್ ಕಟ್ಟೋಣ ಅಂತೇಳಿ ಅವ್ರು ಫೀಸ್ ಕಟ್ಟಿದ್ವಿ. ಅವ್ರ ಸ್ಕೂಲ್ ನಡೀತಾ ಇದೆ. ನಾವ್ ಹೇಳಿದ್ವಿ ಏನೇ ಇದ್ರು ಬಟ್ಟೆ ಪುಸ್ತಕ ಯಾವುದೇ ಇರಲಿ ನಿಮ್ಗೆ ಕೊಡತಕ್ಕಂಥದ್ದು ಜವಾಬ್ದಾರಿ ನಾವು ಮಾಡ್ತೀವಿ ನಿಮ್ಗೆ ಅಂತೇಳಿ. ಅಂತವ್ರಿಗೆ ಯಾರು ಕೈಲಾಗೋದಿಲ್ಲಲ್ಲ ಅಂತವ್ರಿಗೆ ಸಹಾಯ ಮಾಡೋಣ, ನಾವು ದುಡಿದ್ರೊಳಗೆ ಇಷ್ಟು ಪರ್ಸೆಂಟ್ ಅಂತ ಹೇಳ್ಕೇಸಿ ಹೆಲ್ಪ್ ಮಾಡೋ ವಿಷಯಕ್ಕೆ ಕೈಗೊಂಡಿದ್ದೀವಿ. ಗ್ರೇಟ್ ಸರ್. ಒಂದು ಸ್ಕೂಲ್ ಮಕ್ಕಳಿಗೆ ನಿಮ್ಮಿಂದ ಬುಕ್ ವಿತರಣೆ ಆಗಿದೆ, ಅದೊಂದು. ಅದಾದ ನಂತರ ನೀವು ರೈತರಿಗೋಸ್ಕರ ಏನ್ ಮಾಡಿದ್ದೀರಿ ಸರ್? ರೈತರಿಗೋಸ್ಕರ ನೋಡ್ರಿ, ನಾವು APMC ಅಧ್ಯಕ್ಷ ಇದ್ದೆ 2011-12ರಲ್ಲಿ. ಅಧ್ಯಕ್ಷರಿದ್ದಾಗ ಸಾಕಷ್ಟು ಹುಣಸಗಿಯಲ್ಲಿ, ಸುರ್ಪುರಲ್ಲಿ ಆ APMC ಯಾರ್ಡನ್ನ ಅಭಿವೃದ್ಧಿ ಮಾಡೋ ಕೆಲಸ ಮಾಡಿದ್ವಿ. ಅಲ್ಲಿ ರೋಡ್ಸ್ ಆಗಿರ್ಬೋದು, ಡ್ರೈನ್ಸ್ ಆಗಿರ್ಬೋದು, ಕಾಂಪೌಂಡ್ ವಾಲ್ ಆಗಿರ್ಬೋದು. ಅಂದ್ರೆ ಬಂದ ರೈತರಿಗೆ ಮಾರುಕಟ್ಟೆಯಲ್ಲಿ ಸುಸಜ್ಜಿತವಾಗಿ ಮಾರ್ಕೆಟ್ ಮಾಡಿ, ಮಾರಾಟ ಮಾಡಿ, ಅವ್ರು ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋದ್ರೆ ಒಂದು ಖುಷಿ ಇರ್ತದ, ಅವ್ರಿಗೆ ಬೆಳೆದ ಬೆಲೆಗೆ ಬೆಂಬಲ ಸಿಗಲಿ ಅಂತ. ಆಮೇಲೆ ಯಾವುದೇ ಏನೇ ಇರಲಿ, ಇಂಥವು ಯಾವ್ದನ ಅತಿವೃಷ್ಟಿ ಅವು ಬಂದಾಗ ಪರಿಹಾರ ಕೊಡಿಸುವಲ್ಲಿ ತಹಸೀಲ್ದಾರ್ ಅವ್ರಿಗೆ ಹೇಳೋದಲ್ಲಿ, MLA ಅವ್ರಿಗೆ ಹೇಳೋದಲ್ಲಿ, ಇಂಥವ್ರು ಏನೇ ಕಷ್ಟದಾಗಿದ್ರು ಅವ್ರಿಗೆ ಯಾವ್ದೇ ಸಿಡ್ಲು ಬಿದ್ದಿರ್ತಾವ, ಹಾವು ಕಚ್ಚಿರ್ತಾವ, ಅಂಥವ್ರಿಗೆ ಗೌರ್ಮೆಂಟ್ಲಿಂದ ಏನ್ ಬರ್ತದ ಅಂತ ಸಹಾಯ ಕೇಳ್ಕೊಂಡು ಕೆಲವೊಂದು ಕಮ್ಯುನಿಕೇಶನ್ ಗ್ಯಾಪ್ ಇರ್ತದ, ಅವ್ರಿಗೆ ಗೊತ್ತಿರಲ್ಲ. ಅಂಥವನ್ನ ತಿಳುವಳಿಕೆ ಎಜುಕೇಟ್ ಮಾಡೋದು. ಆಮೇಲೆ ಕೈಲಾದಷ್ಟು ನಮ್ಮಿಂದ ಏನಾದ್ರು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದೀವಿ. ಆಮೇಲೆ ಇನ್ನೂ ಹೇಳ್ಬೇಕಂದ್ರೆ ನಾವು ದಂಡಿನ ಮೋಟರ್ಸ್, ನಾವು ರೈತರು, ನಮ್ದು ಜಮೀನ್ ಇದೆ, ನಾವು ಜಮೀನ್ದಾರ. ನಾನ್ ಫಸ್ಟ್ಗೆ ನಾನು ಟ್ರ್ಯಾಕ್ಟರ್ ತಗೊಂಡೆ, ಅದು ಜಾನ್ ಡೀರ್ ಒಳ್ಳೇದಂತ ಗೊತ್ತಾಯ್ತು. ಆ ತಕ್ಷಣನೇ ನಾನು ಸರ್ವಿಸ್ ಬೇಕಾಯ್ತು ನನಗೆ. ಅವಾಗ ಇದು ಸರ್ವಿಸ್ ಇಲ್ಲಲ್ಲ ನಮ್ಮ ಹತ್ರ ಅಂತೇಳಿ ಗೊತ್ತಾದ ತಕ್ಷಣ ನಾವೇ ಅದನ್ನ ಡೀಲರ್ಶಿಪ್ ತಗೊಂಡ್ವಿ. ಅದು ರೈತರಿಗೆ ರೈತರಿಗೆ ಇದೊಂಥರ ಹೆಲ್ಪ್ ಯಾಕಂತಂದ್ರೆ, ನನಗೆ ಒಳ್ಳೇದಂತ ಗೊತ್ತಾದಾಗ ಇದನ್ನು ಕೊಟ್ರೆ ನನಗೆ ರೈತರಿಗೆ ಒಳ್ಳೇದಿರ್ತದಲ್ಲ, ಟೆಕ್ನಾಲಜಿ ಚೆನ್ನಾಗಿದೆ ಅಲ್ಲ, ಇದರಿಂದ ರೈತರಿಗೆ ಅನುಕೂಲ ಆಗುತ್ತದಲ್ಲ ಅನ್ನೋದು ಒಂದು ಒಳ್ಳೆ ಉದ್ದೇಶದಿಂದ ಆ ಶೋರೂಮ್ ನಾನು ಬಿಸ್ನೆಸ್ ಆರಂಭ ಮಾಡಿದೆ. ಸೊ ಒಂದು ಈಗ ಬಹಳಷ್ಟು ಜನರಿಗೆ ನೀವು ಸಹಾಯ ಅಂತೂ ನಿರಂತರವಾಗಿ ಮಾಡ್ತಾ ಇದ್ದೀರಿ. ಆ ನಿಟ್ಟಿನಲ್ಲಿ ಎಷ್ಟು ಖರ್ಚಾಗುತ್ತೆ ಸರ್ ಪ್ರತಿ ವರ್ಷ ನಿಮಗೆ? ಪ್ರತಿ ವರ್ಷ ಆಗತ್ತೆ ಸರ್, ಪ್ರತಿ ವರ್ಷ ಅಂದ್ರೆ ನಾವು ಒಂದು 25 lakh ಅದಕ್ಕೆ ಇಟ್ಬಿಡ್ತೀವಿ ಜನರ ಸೇವೆಗಾಗಿ. ಇವತ್ತ ಆರೋಗ್ಯ ಶಿಬಿರ ಆಗಿರ್ಬೋದು, ನಮ್ಮ ಕಣ್ಣಿನ ತಪಾಸಣೆ, ರಕ್ತದ ದಾನ ಶಿಬಿರ, ಆಮೇಲೆ ನಮ್ಮ ಬರ್ತ್ಡೇ ಅಂತ ಬಂದಾಗ ನಾವು ವೇಸ್ಟ್ ಖರ್ಚು ಮಾಡಬಾರ್ದು ಅಂತೇಳಿ ಅವನೇ ನೋಟ್ಬುಕ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಎಲ್ಲಾ ಸ್ಕೂಲ್ಗಳಿಗೆ ಹೋಗಿ, ಹೈಸ್ಕೂಲು ಕಾಲೇಜ್ಗಳಿಗೆ ಹೋಗಿ ಅವ್ರಿಗೆ ನೋಟ್ಬುಕ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಈ ತರ ಇಂಥವೆಲ್ಲ ಇರ್ತಾವಲ್ಲ, ಯಾವ್ದೋ ಕ್ರಿಕೆಟ್ ಅಂತ ಬರ್ತಾವ, ಪ್ರೋತ್ಸಾಹ ಮಾಡೋದ, ಟೀ ಶರ್ಟ್ ಕೊಡ್ಸರಿ ಅಂತ ಬರ್ತಾರೆ ಯುವಕರಿಗೆ. ಆಮೇಲೆ ಕಬಡ್ಡಿ ಆಡ್ತೀವಿ ಅಂತ ಬರ್ತಾರ ಗ್ರಾಮೀಣ ಭಾಗದಾಗ. ಈಗ ಯಾಕಂದ್ರೆ ಮೊಬೈಲ್ ಬಂದ್ಮೇಲೆ ಗ್ರಾಮೀಣ ಕ್ರೀಡೆಗಳು ಕಮ್ಮಿ ಆಗಿಬಿಟ್ಟಾವ. ಅದಕ್ಕೆ ಅದನ್ನ ನಾವು ಕಂಟಿನ್ಯೂಷನ್ ಮಾಡಕ ಬಂದಾಗ ಅವ್ರಿಗೇನು ಸಹಾಯ ಮಾಡ್ತಿರ್ತೀವಿ. ಇಂಥವೆಲ್ಲ ಇರ್ತಾವಲ್ಲ, ಇದ್ರ ಸಲುವಾಗಿ ಇಂತಿಷ್ಟೊಂದು ಬಜೆಟ್ ನಾವು ದುಡಿದ್ರಾಗ ತೆಗೆದಿಟ್ಬಿಟ್ಟಿರ್ತೀವಿ. ಎಸ್ ಸರ್. ಈ ಹಿಂದೆ ಒಂದು ಪದ್ಧತಿ ಇತ್ತು, ಊರು ಅಂತ ಅಂದ್ರೆ ಗೌಡ್ರು ಇರ್ತಾರೆ, ಊರಲ್ಲಿ ಏನಾದ್ರು ಸಮಸ್ಯೆ ಬಂತು ಅಂತ ಅಂದ್ರೆ ಅಲ್ಲಿ ಹೋಗಿ ನ್ಯಾಯ ಪಂಚಾಯತಿ ಮಾಡ್ಕೊಂಡು ಬಗೆಹರಿಸ್ಕೊಂಡು ಬರ್ತಾರೆ. ಕೋರ್ಟು ಕಚೇರಿ ಯಾಕಪ್ಪ ಅನ್ನೋ ಮಾತಿತ್ತು ಸರ್. ಇಷ್ಟು ಮುಂದುವರೆದಿದೀವಿ ನಾವು, ಕೋರ್ಟು ಕಚೇರಿ, ಕಾನೂನು, ಪೊಲೀಸ್ ಸ್ಟೇಷನ್, ಪೊಲೀಸ್ನವ್ರು ಕೈಗೆ ಸಿಗ್ತಾರೆ. ಆದ್ರೂ ಕೂಡ ಈ ಊರಲ್ಲಿ ಏನೇ ಸಮಸ್ಯೆ ಬಂದ್ರು ಕೂಡ ಜನ ನಿಮ್ಮ ಹತ್ರ ಬರ್ತಾರೆ, ನ್ಯಾಯ ಪಂಚಾಯತಿ ಕೇಳ್ತಾರೆ ಅನ್ನೋ ಒಂದು ಮಾತಿದೆ ಸರ್. ಅಷ್ಟೊಂದು ನಂಬಿಕೆ ಯಾಕೆ ನಿಮ್ಮ ಮೇಲೆ ಜನರಿಗೆ? ನೋಡ್ರಿ, ನಮ್ಮ ತಂದೆಯವ್ರು ಹೇಳಿದ್ನಲ್ಲ, ಇತಿಹಾಸ 50 ವರ್ಷದಿಂದ ಅವ್ರು ರಾಜಕಾರಣ ಮಾಡ್ಕೊಂತ ಬಂದಾರ. ನಮ್ಮ ಬ್ಲಡ್ ಅಲ್ಲೇ ಬಂದದ, ನಮ್ಮ ತಂದೆ ತಾಯಿಯವರಿಂದ ಬಂದದ, ಅವ್ರು ಹಾಕಿಕೊಟ್ಟ ಮಾರ್ಗ. ಈಗ ಅವ್ರ ಯಾವ ತರ ಅಂತಂದ್ರೆ, ಈಗ ಇನ್ನೂ ಸ್ವಲ್ಪ ಫಾರ್ವರ್ಡ್ ಆಗಿದೆ, ಅಪ್ಡೇಟ್ ಆಗ್ಯಾರ. ಅವಾಗಿನ ಕಾಲದಾಗ ಹಿರಿಯರು, ಊರಿನ ದೊಡ್ಡವರು ಗೌರವ ಕೊಡ್ತಿದ್ರು, ಕೋರ್ಟಿಗೆ ಹೋಗ್ತಿದ್ದಿಲ್ಲ. ಸೌಕರ್ ಹೇಳ್ಯಾರ, ಆಯ್ತಪ್ಪ ಅವ್ರು ಹೇಳ್ಯಾರ ಅಂತ ಕೇಳಿನಿ ಅಂತ ಹೇಳಿ ಅವ್ರವ್ರ ಪಾಡಿಗೆ ಅವ್ರ ಸಂಸಾರ ಮಾಡ್ಕೊಂಡು ತಿಂತಿದ್ರು. ಯಾಕಂದ್ರ ಅದರಿಂದ ಎಷ್ಟು ಅನುಕೂಲ ಆಗ್ತಿತ್ತಂದ್ರೆ ಅವ್ರಿಗೆ
ಕೋರ್ಟಿಗೆ ವಕೀಲರಿಗೆ ದುಡ್ಡು ಕೊಡೋದಾಗ್ತಿದ್ದಿಲ್ಲ, ತಿರ್ಗಾಡೋದಾಗ್ತಿದ್ದಿಲ್ಲ. ಏನೋ ಇಲ್ಲಿ ಸರಿನೋ ತಪ್ಪೋ ಒಂದು ಕೇಳ್ಕೊಂಡು ಹಿರಿಯರ ಮಾತು ಕೇಳ್ಕೊಂಡು ಇರ್ತಿದ್ರಲ್ಲ, ನೆಮ್ಮದಿಯಾಗಿರ್ತಿದ್ರು. ಇವಾಗಿನ ಕಾಲ ಏನಾಗ್ಯದಂದ್ರೆ ಕೋರ್ಟ್ ಕಚೇರಿ ಆಗಿ ದುಡ್ಡು ವೇಸ್ಟು, ನೆಮ್ಮದಿನೂ ವೇಸ್ಟು, ನೆಮ್ಮದಿ ಇರಂಗಿಲ್ಲ. ಆಮೇಲೆ ಟಾರ್ಚರ್ ಅನ್ನಿಸ್ತದೆ ಕೋರ್ಟಿಗೆ ಹೋಗೋದು. ಆವಾಗಿನ ಕಾಲನೇ ಚೆನ್ನಾಗಿ ಅವ್ರು ಹೇಳಿದ್ದು ಕೇಳ್ಕೊಂತಿರ್ತಾರಲ್ಲ, ಅದೇ ತರ ಅವ್ರೇನು ನಮ್ಮ ತಂದೆ ತಾಯಿಯವ್ರು ಹಾಕ್ಯಾರಲ್ಲ, ಇನ್ನೂ ಎಷ್ಟು ಕಾಲ ಮುಂದುವರೆದಂತಂದ್ರೂ ಬಹಳ ಜನ ಏನದಂದ್ರೆ ಹೇಳಿದ್ ಕೇಳಿ ಅಲ್ಲೇ ಚೆನ್ನಾಗಿ ನೆಮ್ಮದಿಯಿಂದ ಇರ್ತಾರೆ. ಇಲ್ಪ ಸಾವುಕಾರ ಹೇಳ್ಯಾರ ಅವ್ರ ಮಾತು ಕೇಳಿ ಅಂತ ಹೇಳಿ ಅಂತ ಜನ ಇನ್ನ ಭಾಳ ಇದಾರ. ಅವರು ಇನ್ನತನ ನಂಬಲ್ಲಿ ಬರ್ತಾರ, ನಮಗ್ ತಿಳಿದಷ್ಟು ಹೇಳ್ತೀವಿ, ಒಳ್ಳೇದನ್ನ ಹೇಳ್ತೀವಿ. ನೀವು ಯಾವ ಗಂಡ ಹೆಂಡತಿ ಜಗಳ ಆಡ್ಲಿ, ಇಲ್ಲ ಹೊಲ ಮನಿದಿರ್ಲಿ, ಯಾವುದೇ ನೀರಿನ ಸಮಸ್ಯೆ ಇರಲಿ, ರೈತರ ಸಮಸ್ಯೆ ಇರಲಿ, ಇದನ್ನ ಸರಿ ಅಲ್ಲಪ್ಪ ಅಂತ ಹೇಳಿ ಕಳಿಸಿದಾಗ ಅವ್ರು ತಿಳ್ಕೊಂಡು ಆಯ್ತು ಸಾವುಕಾರ ನೀವು ಹೇಳಿದಕ್ಕೆ ಕೇಳಿವ್ರಿ ಅಂತೇಳಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ. ನಾವು ಕೆಲವೊಂದ್ ಕಡೆ ಹೋದಾಗ ಹಳ್ಳಿ ಒಳಗ ನಮ್ ತಂದೆಯವ್ರ ಇತಿಹಾಸ ಹೇಳ್ತಿರ್ತಾರ, ಇಲ್ರಿ ನಿಮ್ ತಂದೆಯವ್ರ ಅಂತಂದ್ರೆ ಜಡ್ಜ್ ಇದ್ದಂಗ, ಅವ್ರು ಹೇಳಿದ್ರೆ ಮುಗೀತವ್ರ, ಎಲ್ಲಾ ಜನ ಕೇಳ್ತಿದ್ರು, ಅದೇ ಫೈನಲ್. ಆ ತರ ಒಂದು ನಮ್ಗೆ ಕೇಳ ಆಶ್ಚರ್ಯ ಆಗ್ತದ. ಓ ಇಲ್ಲಿ ಅವ್ರು ಹೇಳ್ತಾರ ಅಂತಂದ್ರ ನಾವೆಲ್ಲ ಎಲೆಕ್ಷನ್ದಾಗ ತಿರ್ಗಾಡಕ್ ಹೋದಾಗ ನನಗ MLA ಬಾಜು ಕುಂತಾಗ ಇಲ್ಲೇ ಜುಮಾಲ್ಪುರ್ ಅಂತ ಐತಿ, ಅವ್ರು ಹೋದಾಗ ಒಬ್ರು ಹೇಳಿದ್ರೆ ನಮ್ ಸಾವುಕಾರಿಗೆ ಮೈಕ್ ಕೊಡ್ರಿ ಅಂತಂದ್ರೆ, ಅವ್ರಂದ್ರ ನಮಗ್ ಇಲ್ಲಿ ಮಾತಾಡ್ಬೇಕ್ರಿ ಅಂತಂದ್ರ, ಅಂದ್ರೆ ಅಷ್ಟೊಂದು ಜನ ನಮ್ಮ ಮೇಲೆ ಭರವಸೆ ಇಟ್ಟಾರ ನಮ್ ತಂದೆಯಿಂದ. ಅದು ನಾವು ಅದನ್ನ ಅವ್ರು ಮಾಡಿದ್ದನ್ನ ಉಳಿಸ್ಕೊಂತ ಹೋಗ್ಬೇಕಲ್ಲ, ಅದನ್ನ ನಾವು ಮುಂದುವರ್ಸ್ಕೊಂಡು ಹೊಂಟಿದೀವಿ. ಯಾದಗಿರಿ ಜಿಲ್ಲೆ ಅಂತ ಬಂದಾಗ ಬಹಳಷ್ಟು ಸಮಸ್ಯೆಗಳಿದಾವೆ ಸರ್. ಅಂದ್ರೆ ಈಗ ಒಂದು ಓಡಾಡೋದಕ್ಕೆ ಬಸ್ಗಳ ಸಮಸ್ಯೆ ಆಗಿರ್ಬೋದು, ಟ್ರೈನ್ಗಳ ಸಮಸ್ಯೆ ಆಗಿರ್ಬೋದು. ಆ ನಿಟ್ಟಿನಲ್ಲಿ ನಾನು ಕೇಳ್ಪಟ್ಟಂಗೆ ನೀವೆಲ್ಲ ದೆಹಲಿಗೆ ಹೋಗಿದ್ರಿ ರೈಲ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅಂತ ಹೇಳಿ. ಏನ್ ಸರ್ ಅದು? ಅದು ಆಲ್ಮಟ್ಟಿ ಯಾದಗಿರಿ ಅಂತೇಳಿ ಅವಾಗ ಬ್ರಿಟಿಷರ ಕಾಲದಲ್ಲಿ ಒಂದು ಪ್ಲಾನ್ ಮಾಡಿದ್ದಾರೆ. ಅದು ಅಲ್ಲ ರೈಲ್ ಟ್ರ್ಯಾಕ್ ಹಾಕಬೇಕು ಆಲ್ಮಟ್ಟಿಯಿಂದ ಯಾದಗಿರಿವರೆಗೆ ಅಂತೇಳಿ. ಅದು ಅವಾಗ ಅಲ್ಲಿ ಆಲ್ಮಟ್ಟಿಯಿಂದ ಹುಲ್ಲೂರ್ವರೆಗೆ ಟ್ರ್ಯಾಕ್ ಹಾಕಿದ್ದಾರೆ. ಅದು ಬ್ರಿಡ್ಜ್ ಇದೆ, ಎಲ್ಲ ಇದೆ, ಟ್ರ್ಯಾಕ್ ಇದೆ. ಅದು ಏನೋ ದಂಗೆ ಇತ್ತು ಏನೋ ಅವಾಗಿನ ಕಾಲದಲ್ಲಿ, ಅವಾಗ ಅದು ಸ್ಟಾಪ್ ಆಯ್ತು ಅಲ್ಲಿಗೆ. ಅದು ನಮಗ್ ಗೊತ್ತಾಯ್ತು. ಗೊತ್ತಾದ ತಕ್ಷಣ ಎಲ್ಲರೂ ಊರಿನವರೆಲ್ಲ ಸೇರ್ಕೊಂಡು ಇದೊಂದು ಕಾನ್ಸೆಪ್ಟ್ ತಗೊಂಡು ನಾವು ದೆಹಲಿಗೆ ಹೋಗ್ಬೇಕು, ಇದೊಂದು ಸಮಿತಿ ಮಾಡಮ್ಮ ಅಂತೇಳಿ ಸಮಿತಿ ಮಾಡಿ ಎಲ್ಲ ಸೇರಿ ತಾಲೂಕಾ ನಮ್ದು ಆಲ್ಮಟ್ಟಿ ಯಾದಗಿರಿ ರೈಲು ಹೋರಾಟ ಸಮಿತಿ ಅಧ್ಯಕ್ಷ ಮಾಡಿದ್ರು ನಮ್ಮ. ಅದಕ್ಕೆ ನಾವೇನ್ ಮಾಡಿದ್ವಿ, ಇದನ್ನ ಇಲ್ಲೇ ಕುಂತ್ರ ಆಗಲ್ಲ, ನಾವು ಯಾರಿಗೆ ಮುಟ್ಟಿಸ್ಬೇಕು ಅವರಿಗೆ ಇದನ್ನ ವಿಷಯ ತಲುಪಿಸಿದ್ರೆ ಅದು ಗೊತ್ತಾಗುತ್ತೆ ಅಂತ ಹೇಳಿ ನಾವು ಸೀದಾ ಯಾದಗಿರಿ ಇದು ಹೈದರಾಬಾದಿಂದ ಫ್ಲೈಟ್ ಮುಖಾಂತರ ದೆಹಲಿ ಅಂತ ಹೇಳಿ ಅಶ್ವಿನಿ ವೈಷ್ಣವ್ ಅವರು ಸೆಂಟ್ರಲ್ ಮಿನಿಸ್ಟರ್, ಅವರು ರೈಲ್ವೆ ಮಿನಿಸ್ಟರ್, ಅವ್ರಿಗೆ ಹೋಗಿ ನಾವು ನಮ್ಮ ಜಿ ಕುಮಾರ್ ನಾಯ್ಕ ಆಗಿರ್ಬೋದು, ಈ ಬಿಜಾಪುರ MP ಜಿಗಜಿಣಗಿ ಸಾಹೇಬ್ರಾಗಿರ್ಬೋದು, ಅವ್ರನ್ನೆಲ್ಲ ಕರ್ಕೊಂಡು ನಾವು ಸೋಮಣ್ಣರಿಗೆ, ರಾಜ್ಯ ಸಚಿವರು ರೈಲ್ವೆ ಸಚಿವ ಅವರಿಗೆ, ಅಶ್ವಿನಿ ವೈಷ್ಣವ್ ಅವರಿಗೆ ಭೇಟಿಯಾಗಿ ಈ ತರ ನಮಗ ಇಲ್ಲಿ ಭಾಗದ ಜನರಿಗೆ ನಾವು ಹೋಗ್ಬೇಕಂದ್ರೆ ಯಾದಗಿರಿಗೆ ಹೋಗ್ಬೇಕು, ಟ್ರೈನಿಗೆ ಹೋಗ್ಬೇಕಂದ್ರೆ ಆಲ್ಮಟ್ಟಿಯಿಂದ ಯಾದಗಿರಿ ನಮಗೆ ಲಿಂಕ್ ಆಯ್ತಂದ್ರೆ ನಮ್ಗೆ ಭಾಳ ಅನುಕೂಲ ಆಗಿಬಿಡುತ್ತದೆ. ಕಮ್ಯುನಿಕೇಶನ್ ಭಾರಿ ಜನರಿಗೆ, ಇಲ್ಲಿ ಜನರಿಗೆ ಭಾಳ ಅನುಕೂಲ ಆಗ್ತದೆ ಅಂತೇಳಿ ನಾವು ಮನವಿ ಕೊಟ್ಟಿವಿ. ಅವ್ರ ಆ ಮನವಿನ ನೋಡಿ ಇಲ್ಲ ನಾವು ಇದನ್ನ ಆಕ್ಷನ್ ತಗೊಂತೀವಿ ಅಂತೇಳಿ ಮೊನ್ನೆ ನಾವು ಹೋಗಿ ಬಂದಿಂದ ಒಂದು 6 ತಿಂಗಳಲ್ಲಿ ಸರ್ವೆ ಕಲೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಗ್ರಾಂಟ್ ಸರ್ವೆ ಮಾಡೋ ಸಲ ರಿಲೀಸ್ ಮಾಡಿದ್ರು ಅವರು. ಅದು ಪೇಪರ್ ಬಂತು. ಈಗ ನಮ್ಮ ಕುಮಾರ್ ನಾಯ್ಕ MP ಅವರು IAS ರಿಟೈರ್ಡ್. ಆಮೇಲೆ ಅವ್ರ ಅಶ್ವಿನಿ ವೈಷ್ಣವ್ ಅವರು ರೈಲ್ವೇದಲ್ಲೇ ಕೆಲಸ ಮಾಡಿದ್ರು, ಅವರು IAS. ಹಿಂಗಾಗಿ ಅವ್ರೂ ಮಾತಾಡಿದ್ರು. ಈ ನಮ್ಮ ಜಿಗಜಿಣಗಿ ಸಾಹೇಬ್ರು ಏನದಾರಲ್ಲ MP ಗಳು, ಅವ್ರೂ 6 ಬಾರಿ MP ಗಳು. ಹಿಂಗಾಗಿ ಅವ್ರ ಮಾತಿಗೆ ಬೆಲೆ ಕೊಟ್ಟ ಅಶ್ವಿನಿ ವೈಷ್ಣವರು ಇದೊಂದು ಮಾಡೋಣ ಅನ್ನೋ ಒಂದು ಕೊಟ್ಟರು, ನಾವು ಭರವಸೆ ಕೊಟ್ಟರು. ಅದು ಸರ್ವೇಕ್ಕೂ ಚಾಲನೆ ಕೊಟ್ಟಿದ್ದಾರೆ. ಸರ್ ನಿಮ್ಗೆ ಯಾಕೆ ಸರ್ ಬೇಕು ಈ ಸಮಾಜ ಸೇವೆ? ನಿಮ್ಗೇನು ಆರಾಮಾಗಿ ದೇವ್ರು ಎಲ್ಲ ಕೊಟ್ಟಿದ್ದಾನೆ, ಸುಮ್ಮನೆ ಆರಾಮಾಗಿ ನಿಮ್ಮ ಕೆಲಸ ಏನು, ನೀವೇನು, ನಿಮ್ಮ ಕುಟುಂಬ ಏನು ಅಂತ ಇರ್ಬೋದಲ್ಲ, ಯಾಕೆ ಬೇಕು ನಿಮ್ಗೆ ಸಮಾಜ ಸೇವೆ? ನೋಡ್ರಿ, ಅದೇ ಹೇಳಿದ್ನಲ್ಲ, ನಮ್ಗಂತೂ ಬ್ಲಡ್ನಾಗೆ ಬಂದದ. ಅದು ಒಂದು ಏನಂದ್ರೆ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಈ ಎರಡರ ನಡುವೆ ನಾವೇನ್ ಬಂದಿವಲ್ಲ, ಏನ್ ಮನುಷ್ಯ ಜನ್ಮ ಆದಲ್ಲ, ನಾವು ಹುಟ್ಟಿಂದ ಏನಾರ ಒಂದು ಮಾಡ್ಬೇಕು. ಯಾಕಂದ್ರೆ ಹುಟ್ಟು ಈಗ ಜೀವನ ಮಾಡೋದಂದ್ರ ಪ್ರಾಣಿ ಪಕ್ಷಿ ಇರುವಿ ಎಲ್ಲಾನು ಮಾಡ್ತಾವ. ನಾವು ಮನುಷ್ಯತ್ವವಾಗಿ ಹುಟ್ಟಿ ಬಂದಾಗ ನಾವು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ಏನಾದ್ರೂ ಒಂದು ಕೊಡುಗೆ ಕೊಡ್ಬೇಕು ನಾವು.
ಆ ತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಯಾವತ್ತೂ ಖಾಲಿ ಇರಂಗಿಲ್ಲ, ಏನಾದ್ರೂ ಒಂದು ಕೆಲಸದಲ್ಲಿ ತೊಡ್ಕೊಂಡೇ ಇರ್ತೀವಿ. ಸರಿ ಲಾಭನೋ ಲಕ್ಷಣ ಗೊತ್ತಿಲ್ಲ, ಒಟ್ಟು ಮಾಡ್ತಾ ಇರ್ತೀವಿ ಕೆಲಸನ. ಓಕೆ, ಇದು ಸಮಾಜ ಸೇವೆ ಆಯಿತು. ಇನ್ನು ರಾಜಕಾರಣಕ್ಕೆ ಬರೋದಾದ್ರೆ ಸರ್, ಯಾಕೆ ರಾಜಕಾರಣ ಬೇಕು ಅಂತ ಅನ್ಸುತ್ತೆ ನಿಮಗೆ? ರಾಜಕಾರಣ ನೋಡ್ರಿ, ಇವತ್ತ ಜನರ ಏನಾದ್ರೂ ನಾವು ಸೋಷಿಯಲ್ ವರ್ಕ್ ಮಾಡ್ತಾ ಇದೀವಿ, ಇನ್ನೂ ಹೆಚ್ಚಿಗೆ ಅವ್ರಿಗೆ ಕೆಲಸ ಮಾಡ್ಬೇಕಂತಂದಾಗ ಇವತ್ತ ಗೌರ್ಮೆಂಟ್ ಬೇಕಾಗುತ್ತದ, ಬಜೆಟ್ ಬೇಕಾಗುತ್ತದ. ಆಮೇಲೆ ಅವ್ರಿಗೆ ಅನುಕೂಲ ಮಾಡ್ಬೇಕನ್ನ ನಮ್ಗೆ ಇಚ್ಛಾಶಕ್ತಿ ಇತ್ತಂದ್ರ ಅವ್ರಿಗೆ ನಾವು ಲೀಗಲಿ ಏನಾದ್ರು ಒಂದು ಆಫೀಸಲ್ಲಿ ಇರ್ಬೇಕಾಗ್ತದ. ಅಂದ್ರೆ ಜನರ ಸೇವೆ ಮಾಡ್ಬೇಕಾಗ್ತದ. ಇವತ್ತು ಒಂದು ರಸ್ತೆ ಇರ್ಬೋದು, ಇವತ್ತು ಕುಡಿಯೋ ನೀರು ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ಯಾವುದೇ ತರ ರೈತರಿಗೆ ಪಂಪ್ ಸೆಟ್ ವ್ಯವಸ್ಥೆ ಏನೇ ಅನುಕೂಲ ಮಾಡ್ಬೇಕಂದ್ರ ನಾವು ಗೌರ್ಮೆಂಟ್ ಜೊತೆ ಬಡದಾಡ್ಬೇಕಾದ್ರೆ ಅದೊಂದು ರಾಜಕೀಯ ಬೇಕೇ ಬೇಕಾಗ್ತದ. ಅವಾಗ ನಾವು ಇನ್ನೂ ಹೆಚ್ಚಿಗೆ ಸೇವೆ ಮಾಡಕ್ ಅನುಕೂಲ ಆಗ್ತದ ನಮಗೆ. ಕರೆಕ್ಟ್. ಒಂದು ಅಧಿಕಾರ ಅಂತ ಇದ್ರೆ ನಾವು ಧೈರ್ಯವಾಗಿ ಹೋಗಿ ಮುಖ್ಯಮಂತ್ರಿಗಳನ್ನು ಕೇಳ್ಬೋದು. ಧೈರ್ಯವಾಗಿ ಅಧಿಕಾರ ಇದ್ದಾಗ ಹೋಗಿ ಕೇಳಿದ್ರೆ ನಮಗೇನಾದ್ರು ಫೈಟ್ ಮಾಡಿದ್ರೆ ನಮ್ಮ ಜನರಿಗೆ ನಾವು ತಂದು ಕೊಡಬಹುದು. ಆದ್ರೆ ಎಲ್ಲಾ ಜನರಿಗೆ ಮನೆಯಿಂದ ಮಾಡಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು ನಮ್ಮ ದುಡಿಮೆಯೊಳಗೆ ನಾವು ಇಂತಿಷ್ಟಂತ ತೆಗೆದಿಟ್ಟಿರ್ತೀವಿ. ಆದ್ರೂ ಇದು ಬ್ರಾಡ್ ಅದಲ್ಲ, ದೊಡ್ಡದಿದೆಯಲ್ಲ, ಹಿಂಗಾಗಿ ಅದು ಸರ್ಕಾರ ಬೇಕಾಗುತ್ತೆ. ಈಗ ಒಂದು ರಾಜಕೀಯ ಆಯಿತು, ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಸರ್, ಇಷ್ಟೆಲ್ಲ ಸಮಾಜ ಸೇವೆ ಮಾಡ್ತೀರಿ ಅಂತ ಅಂದರೆ ನಿಮ್ಗೆ ಒಳ್ಳೆ ಇನ್ಕಮ್ ಇರಲೇಬೇಕಾಗುತ್ತೆ. ಸೊ ನೀವು ವ್ಯಾಪಾರ ಮಾಡ್ಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದೀರಿ. ಸದ್ಯಕ್ಕೆ ಯಾವೆಲ್ಲ ಬಿಸ್ನೆಸ್ಸಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ? ಟ್ರ್ಯಾಕ್ಟರ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಜಾನ್ ಡೇರ್ ಟ್ರ್ಯಾಕ್ಟರ್ ಶೋರೂಮ್ ಇದೆ, ಅದನ್ನ ಬಿಸ್ನೆಸ್ ಮಾಡ್ತಿದ್ದೀವಿ. ಆಮೇಲೆ HP ಗ್ಯಾಸ್ ಇದೆ, ಆಮೇಲೆ ಕಿರಾಣಾ ಶಾಪ್ಸ್ ಇದ್ದಾವೆ, ಆಮೇಲೆ ಜಮೀನ್ ಇದೆ, ಅದೆಲ್ಲ ಪ್ಯಾಡಿ ಬೆಳೀತಾ ಇದೀವಿ, ಭತ್ತ ಬೆಳೆದಿದ್ದೀವಿ. ಇವೆಲ್ಲ ಇದೆ. ಕಾಂಗ್ರೆಸ್ ಪಕ್ಷವನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ? ಹೌದು ಸರ್. ಓಕೆ, ಯಾಕೆ ಕಾಂಗ್ರೆಸ್? ಅದು ಒಂದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಒಂದು ಜಾತ್ಯತೀತ ಎಲ್ಲಾ ಜನರನ್ನ ಒಳಗೊಂಡು ತಗೊಂಡೋಗತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಅದು ನಿಮ್ಮ ವೈಯಕ್ತಿಕ ಸಿದ್ಧಾಂತವೂ ಕೂಡ? ಹಾ, ನಮ್ಮ ವೈಯಕ್ತಿಕ ಸಿದ್ಧಾಂತವೂ ಕೂಡ. ಹಿಂಗಾಗಿ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನೂ ಇದ್ದೀನಿ. ನಾನು ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದೀವಿ. ಎಲ್ಲಾ ಕಡೆಯಿಂದ ಓಡಾಡಿ ನಮ್ಮ ರಾಜ ವೆಂಕಟಪ್ಪ ನಾಯ್ಕ ಇದ್ರು, ಅವ್ರನ್ನೂ ಆಯ್ಕೆ ಮಾಡಿ ಅವರು ಯಶಸ್ವಿ ಆಗಲ್ಲ ನಾವು ಓಡಾಡಿದ್ವಿ. ಅವರು ತೀರಿ ಹೋದ್ರು. ಆಮೇಲೆ ಅವ್ರ ಮಗ ವೇಣುಗೋಪಾಲ್ ನಾಯ್ಕ ಅಂತ, ಅವ್ರ ಜೊತೆಗೂ ಓಡಾಡಿ ಅವ್ರನ್ನೂ ಜಯಶಾಲಿಯಾಗಿ ತರತಕ್ಕಂಥ ಕೆಲಸದಲ್ಲಿ ನಾವು ಪಾತ್ರ ವಹಿಸಿದ್ದೀವಿ. ಹೀಗಾಗಿ ಆಮೇಲೆ ನಮ್ಮ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಪಂಚ ಗ್ಯಾರಂಟಿ ಕೊಟ್ಟರು, ಒಂದು ಒಳ್ಳೆ ಅನುಕೂಲ ಆಯ್ತು ಜನರಿಗೆ. ಹಿಂಗಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ನಾರಾಯಣಪುರ ಡ್ಯಾಮ್ ಹಾಕಬೇಕಾದ್ರೆ ಅವಾಗ ಇಂದಿರಾ ಗಾಂಧಿ ಅವರು, ಜವಾಹರ್ಲಾಲ್ ನೆಹರು ಅವರು, ಅವರೆಲ್ಲ ಇವತ್ತು ನೀರಾವರಿ ಆಗ್ಬೇಕಂತಂದ್ರೆ ಆ ಕಾಂಗ್ರೆಸ್ ಪಕ್ಷದ ಒಂದು ನಮ್ಮ ಭಾಗದಲ್ಲಿ ಇವತ್ತು ಆ ಡ್ಯಾಮ್ಲಿಂದ ಎಲ್ಲರಿಗೂ ನೀರು ಬರ್ತಾ ಇದಾವೆ. ಹಾ, ಇಂತಿಂತ ಕೆಲಸ ಒಳ್ಳೆ ಕೆಲಸ ಮಾಡ್ತದ. ಸೊ ಹಂಗಾಗಿ ಕಾಂಗ್ರೆಸ್ ಪಕ್ಷ ಆಯ್ಕೆ. ಸರ್, ಮುಂದಿನ ದಿನಗಳಲ್ಲಿ ರಾಜಕೀಯದ ಒಂದು ಒಳ್ಳೆ ಭವಿಷ್ಯ ಸಿಕ್ತು, ಅಥವಾ ಒಂದು MLA ಆದ್ರಿ, ಒಂದು MP ಆದ್ರಿ, ಸರ್ ಏನ್ ಮಾಡ್ಬೇಕು ಅನ್ನೋದು ನಿಮ್ ಗುರಿ ಸರ್? ಸರ್, ಫಸ್ಟ್ ಆಫ್ ಆಲ್ ನೋಡ್ರಿ, ನಾವು ನಿಸ್ವಾರ್ಥದಿಂದ ಸೇವೆ ಮಾಡ್ತೀವಿ. ಆಮೇಲೆ ಆ ಭಗವಂತನ ಆಶೀರ್ವಾದ ಏನಾದ್ರೂ ಆದ್ರೆ ನಾವು ಹೇಳ್ತೀವಲ್ಲ, ಜನರಿಗೋಸ್ಕರ ಯಾವುದೇ ತರದ ಮೂಲಭೂತ ಸೌಕರ್ಯ ಇರ್ಬೋದು, ನೀರಾವರಿದಿರ್ಬೋದು, ಇವತ್ತ ಜಮೀನಿನ ಬಗ್ಗೆ ಇರ್ಬೋದು, ಇಂಥವೆಲ್ಲ ಸಾಕಷ್ಟು ಅಭಿವೃದ್ಧಿ ಇವತ್ತು ಹೇಳಿದ್ವಲ್ಲ, ರೈಲ್ದ ಇರ್ಬೋದು, ಆಮೇಲೆ ನಮ್ಗೆ ಜನರಿಗೆ ಹಳ್ಳಿ ಒಳಗೆ ತಿರುಗಾಡಕ್ಕಂತ ಬಸ್ ಸೌಕರ್ಯ ಇರ್ಬೋದು, ಸಾರಿಗೆ ವ್ಯವಸ್ಥೆ ಇರ್ಬೋದು, ಇಂಥವ್ ಸಾಕಷ್ಟು ಅಭಿವೃದ್ಧಿ ಮಾಡಕ್ ಸಾಕಷ್ಟು ಕೆಲಸ ಇದಾವ. ಇಂಥವೆಲ್ಲ ಮಾಡ್ತಕ್ಕಂಥ ಕೆಲಸ ನಮಗೆ ಮಾಡ್ತೀವಿ ಅನ್ನೋದು ಒಂದೇನೋ ಅವಕಾಶ ಸಿಕ್ಕರೆ ಮಾಡಬಹುದು. ಸರ್, ಹುಣಸಗಿ ಪಟ್ಟಣದ ಜನರ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಹುಣಸಗಿ ಪಟ್ಟಣದ ಜನರು ನೋಡ್ರಿ, ನೀವು ಆಗಲೇ ಹೇಳ್ದಂಗ ಯಾವುದೇ ತರ ಗೊಂದಲಮಯ ಮಾಡ್ತಕ್ಕಂಥದ್ದಲ್ಲ. ಆಮೇಲೆ ಕೋಮುವಾದಿ ಇಲ್ಲ, ಎಲ್ಲಾರು ಸೇರ್ಕೊಂಡು ಹೊಂದಾಣಿಕೆಯಿಂದ ನಡೀತಾರೆ. ಇವತ್ತು ನಾವು PSI ಅಲ್ಲಿ CBI ಅಲ್ಲಿ ಬಂದ್ರೆ ನಾವು ಮೊದಲು ಅವರೇ ಹೇಳ್ತೀವಿ, ನಮ್ಮ ಹುಣಸಗಿ ಭಾಳ ಶಾಂತ ಅದ, ನೀವು ಆರಾಮ್ ಡ್ಯೂಟಿ ಮಾಡ್ಬೋದು, ಯಾವ್ದು ಇಲ್ಲಿ ಕೋಮುವಾದ ಇಲ್ಲ, ಯಾವ್ದು ಜಗಳ ಇಲ್ಲ, ಕಿರಿಕಿರಿ ಅಂತ ಕಡಿಮೆ. ಏನೇ ಇದ್ರು ಸಣ್ಣ ಪುಟ್ಟ ಇರ್ತಾವ, ಬೈಕ್ ಆಕ್ಸಿಡೆಂಟು ಯಾವ್ದೋ ಏನೋ ಇಂಥ ರೀತಿ ಇರ್ತಾವ. ಏನಾದ್ರೂ ಸ್ವಲ್ಪ ಜಗಳ ಆದ್ರೂ ಹೇಳಿದ್ರೆ ಕೇಳಿಸಿ ಸುಮ್ಮಾಗಿ ಬಿಡ್ತಕ್ಕಂಥ ಜನ ಅದ, ಒಳ್ಳೆ ಜನ ಅದ ಇಲ್ಲಿ. ಸರ್, ಇನ್ನೊಂದು ವಿಚಾರ, ರಾಜಕೀಯದಲ್ಲಿ ಬೆಳಿಬೇಕು ಅಂತ ಅಂದ್ರೆ
ಒಬ್ಬ ಮಂತ್ರಿ ಆಗಿರ್ಬೋದು, ಒಬ್ರು ಮುಖ್ಯಮಂತ್ರಿಗಳಾಗಿರ್ಬೋದು, ಇಲ್ಲ MLA ಗಳಾಗಿರ್ಬೋದು, ಯಾರ್ದಾದ್ರೂ ಒಬ್ರು ಸಪೋರ್ಟ್ ಬೇಕೇ ಬೇಕು ಅಂತ ಮಾತಿದೆ ಸರ್. ಸರ್ ಹೆಂಗೆ ಸರ್ ನಿಮ್ಮ ರಾಜಕೀಯ ನಂಟು, ಅಥವಾ ಹೆಂಗಿದೆ ಮುಖ್ಯಮಂತ್ರಿಗಳ ಜೊತೆಗೆ ನಿಮ್ಮ ಸಂಬಂಧ, ಅಥವಾ ಇಲ್ಲಿನ ರಾಜಕೀಯ ಕಾಂಗ್ರೆಸ್ ನಾಯಕರುಗಳ ಜೊತೆಗೆ ನಿಮ್ಮ ಸಂಬಂಧ, ಒಡನಾಟ ಹೆಂಗಿದೆ? ಚೆನ್ನಾಗಿದೆ. ನಮ್ಮ MLA ಆಗಿರ್ಬೋದು ವೇಣುಗೋಪಾಲ್ ನಾಯ್ಕರು, ಆಮೇಲೆ ಅವ್ರ ತಂದೆ ವೆಂಕಟಪ್ಪ ನಾಯ್ಕರು ಇದ್ರು, ಅವ್ರಂತೂ ತೀರೋದ್ರು. ಆಮೇಲೆ ಅವ್ರ ಜೊತೆ ಸಾಕಷ್ಟು ಅನುಭವ ಆಗಿದೆ ನಮಗೆ, ಹಿರಿಯರಿದ್ರು. ಆಮೇಲೆ ಜಿ ಕುಮಾರ್ ನಾಯ್ಕ IAS ಅವರು MP ಗಳು, ಅವ್ರು ಎಲೆಕ್ಷನ್ ಮಾಡಿದ್ವಿ, ಅವ್ರ ಜೊತೆನೂ ನಮ್ಮ ಬಾಂಧವ್ಯ ಚಲೋ ಇದೆ. ಆಮೇಲೆ ಅವರು ಯಾವುದೇ ಇರಲಿ ಫೋನ್ ಮಾಡಿದಾಗ ನಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ. ಇಲ್ಲಿ ನಮ್ಮ ಜನ ಬಂದಾಗ ಏನೋ ಸಮಸ್ಯೆ ಅಂತ ಬಂದಾಗ ನಾವು ಈ ಥರ ಇದೆ, ಯಾವುದೇ ಹಾಸ್ಪಿಟಲ್ ಲೆಟರ್ ಕೊಡ್ಸೋದಾಗಿರ್ಬೋದು, ಉದ್ಯೋಗದ ಲೆಟರ್ ಕೊಡ್ಸೋದಾಗಿರ್ಬೋದು, ಆಮೇಲೆ ಬೇರೆ ಲೋನ್ಸ್ಗಳು, ಹಿಂಗೆ ಬಡ ಜನರಿಗೆ ಇಂಥವೆಲ್ಲ ಹೇಳಿದಾಗ ಅವರು ಸ್ಪಂದಿಸ್ತಾರೆ ನಮಗೆ. ಅದನ್ನು ನಾವು ಅವ್ರ ಜೊತೆ ಚೆನ್ನಾಗಿದೆ. ಇವತ್ತು ನಾವು ಅವರು ಸೇರಿಕೊಂಡು DK ಶಿವಕುಮಾರ್ ಸಾಹೇಬ್ರ ಹತ್ರ, CM ಸಿದ್ದರಾಮಯ್ಯ ಜೊತೆಗೆ ಹೋಗಿ ನಾವು ಅವ್ರ ಹತ್ರನೂ ಭೇಟಿ ಆಗ್ತೀವಿ. ಯಾವುದೇ ಇವತ್ತು ರೈತರ ಸಮಸ್ಯೆ ಇರ್ತದೆ, ನಮ್ಗೆ ಎಳ್ಳೆ ಬೆಳೆಗೆ ನೀರಿನ ತೊಂದರೆ ಆಯ್ತು, ಇಷ್ಟು ದಿವಸ ಬಿಡಬೇಕು ಅಂತಂದಾಗ ನಮ್ಮ ಜನರಿಗೆ ಇನ್ನೂ ಒಂದು 10 ದಿವಸ ಬಿಡ್ರಿ, 20 ದಿವಸ ಬಿಡ್ರಿ ಅಂತೇಳಿ DK ಶಿವಕುಮಾರ್ ಅವ್ರಿಗೆ ಕೇಳಿದಾಗ ಅವ್ರು ಅದನ್ನು ಬಿಡತಕ್ಕಂಥ ಕೆಲಸ ಮಾಡಿದ್ರು ಅವ್ರು. ಆಮೇಲೆ CM ಸಿದ್ದರಾಮಯ್ಯರಿಗೂ ಹೇಳಿದೀವಿ, ಅವರು ಶಿವಕುಮಾರ್ ಸರ್, ಸಿದ್ದರಾಮಯ್ಯ ಸರ್ ಅವರೆಲ್ಲರೂ ಸೇರ್ಕೊಂಡು ನಮ್ಮ ಬಡ ಜನರಿಗೆ ರೈತರಿಗೆ ಅನುಕೂಲ ಆಗ್ತದೆ ನೀರು ಬಿಡ್ರಿ ಅಂತ ಹೇಳಿದ್ರು. ಆಮೇಲೆ ಈ ತರ ನಾವು ಅವರಿಗೆ ನಿರಂತರವಾಗಿ ಏನಾದ್ರೂ ಕೇಳ್ತಾ ಇರ್ತೀವಿ. ನಮ್ಮಲ್ಲಿ ಪ್ರಜಾಸೌಧ ಬೇಕೀಗ, ಹುಣಸಗಿ ತಾಲೂಕು ಆಗಿದೆ, ಪ್ರಜಾಸೌಧ ಬೇಕು ಅಂದಾಗ ಮೊನ್ನೆ KKRD ಹೋಗಿ ಅದನ್ನು ಜಾಗ ಫಿಕ್ಸ್ ಆಗಿದೆ, ಅದನ್ನು ಟೆಂಡರ್ ಕರೆದು ಮಾಡ್ತಾರೆ. ಡಿಪೋ ಇಲ್ಲ, ಡಿಪೋ ಬೇಕಾಗಿದೆ, BO ಆಫೀಸ್ ಬೇಕಾಗಿದೆ. ಆಮೇಲೆ ಸಾಕಷ್ಟು ತಾಲೂಕಿಗೆ ಏನೇನು ಬೇಕೋ ಅವನ್ನೆಲ್ಲ ನಾವು ಫೈಟ್ ಮಾಡ್ತಾ ಇದೀವಿ. ಈಗ ನಮ್ಗೆ ಬೇಕು ಕೊಡ್ರಿ ಅಂತೇಳಿ, ಯಾಕೆ ಹೊಸ ತಾಲೂಕು. ಇವಾಗ ಸುರ್ಪುರದು ಹುಣಸಗಿ 2 ಇದ್ದು ಮೊದಲ ದೊಡ್ಡ ಏರಿಯಾ, ಇಲ್ಲಿಂದ ದೊಡ್ಡದ ಏರಿಯಾ. ಸುರ್ಪುರ್ಲಿಂದ ನಾರಾಯಣಪುರ ಹೋಗ್ಬೇಕಂದ್ರೆ 70-75 ಕಿಲೋಮೀಟರ್. ಅದಕ್ಕೆ ಇದನ್ನ ಹುಣಸಗಿಗೆ ಜನರಿಗೆ ಅನುಕೂಲ ಆಗಿಬಿಡ್ತದೆ. ಹುಣಸಗಿ ಆಫೀಸ್ ಆಗಿಬಿಟ್ರೆ ಕೋರ್ಟ್ ಆಯ್ತು, ಇಂಥವೆಲ್ಲ ಆಗಿಬಿಟ್ರೆ ನಮಗೆ ತಾಲೂಕಕ್ಕೆ ಏನೇನು ಬೇಕು ಅವು ಆಫೀಸ್ ಆಗಿಬಿಟ್ರೆ ಇಲ್ಲಿ ಜನರಿಗೆ ಸರೌಂಡಿಂಗ್ ಸಮೀಪ ಆಗ್ತದೆ, ಕೆಲಸನೂ ಆಗ್ತಾವೆ, ಡಾಕ್ಯುಮೆಂಟ್ ಇಲ್ಲೇ ಇರ್ತಾವೆ. ಇಲ್ಲ ನಾವು ಸುರ್ಪುರಕ್ಕೆ ಹೋಗ್ಬೇಕಾಗ್ತದೆ. ಸೊ ಆಯ್ತು, ಕೊನೆಯದಾಗಿ ಸರ್, ಈಗ ನಿಮ್ಮ ಸಮಾಜ ಸೇವೆ ಬಗ್ಗೆ ಮಾತಾಡಿದ್ವಿ ನಾವು, ತುಂಬಾ ಖುಷಿ ಆಯ್ತು ಆಕ್ಚುಲಿ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಜನ ನಾನು ಆರಂಭದಲ್ಲೇ ಹೇಳಿದ ಹಾಗೆ ದುಡ್ಡು ಇರುತ್ತೆ, ಆಸ್ತಿ ಇರುತ್ತೆ, ಅಂತಸ್ತಿರುತ್ತೆ, ಸಹಾಯ ಮಾಡೋ ಗುಣ ಇರಲ್ಲ, ಮನಸ್ಥಿತಿ ಇರಲ್ಲ. ಕೆಲವರಿಗೆ ಇರುತ್ತೆ, ಆ ಮನಸ್ಥಿತಿ ನಿಮಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಕೊನೆಯದಾಗಿ ನಿಮ್ಮ ಒಂದು ಡ್ರೀಮ್ ಏನು ಸರ್? ಈ ಬದುಕಿನಲ್ಲಿ ಹಿಂಗೇ ಇರ್ಬೇಕಪ್ಪ, ಇದನ್ನೇ ಮಾಡ್ಬೇಕು ನಾನು, ಏನ್ ಡ್ರೀಮ್ ನಿಮ್ದು? ಸರ್ ನೋಡ್ರಿ, ಇವಾಗ ರಾಜಕೀಯ ಇರ್ಲಿ ಬಿಡ್ಲಿ, ಆಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ನಾವು ನಿರಂತರವಾಗಿ ಉದ್ಯೋಗ ಮಾಡ್ತೀವಿ. ಉದ್ಯೋಗ, ಕೃಷಿ ಇವೆಲ್ಲ ಜೊತೆಗೆ ನಾವು ದುಡಿತಾ ಇರ್ತೀವಿ. ದುಡಿದ್ರೊಳಗೆ ನಾವು ಒಂದು ಜನರಿಗೋಸ್ಕರ ಏನಾದರೂ ಮಾಡ್ಬೇಕನ್ನೋದು ನಮ್ಮ ಮನೆತನದಲ್ಲೇ ಆದವು. ಯಾವಾಗಲೂ ಅದನ್ನು ನಾವು ರಾಜಕೀಯ ಇದ್ರೂ ಸರಿ, ಇರ್ಲಿಕ್ಕೂ ಸರಿ, ನಿರಂತರವಾಗಿ ಮಾಡ್ತಿರ್ತೀವಿ. ಯಾವುದೇ ಕಷ್ಟ ಅಂತ ಬರಲಿ, ಏನೇ ಅವ್ರ ಪ್ರಾಬ್ಲಮ್ ಅಂತ ಬರಲಿ, ಅದಕ್ಕೆ ಸ್ಪಂದಿಸುವಂತ ಕೆಲಸ ನಾವು ಮಾಡ್ತೀವಿ. ಇವತ್ತು ಜನಸೇವೆಯೇ ಜನಾರ್ದನ ಸೇವೆ, ಅದು ನಮ್ಮ ರಕ್ತದಾಗ ಬಂದ್ಬಿಟ್ಟದ. ನಾವು ಹಿಂಗಾಗಿ ಅದನ್ನ ನಿಲ್ಸಂಗೆ ಅಲ್ಲ. ಯಾರು ಏನೇ ಅಂದ್ರೂ ನಾವು ಆ ಕೆಲಸ ಮಾಡ್ತಾ ಇರ್ತೀವಿ ನಮ್ಮ ಪಾಡಿಗೆ. ಅದ ದೇವ್ರ ಇಚ್ಛೆ ಪ್ರಕಾರ ಅದು ಏನಾದ್ರೂ ಅವಕಾಶ ಬಂದ್ರೆ ಅದು ಇನ್ನೂ ಒಳ್ಳೆ ರೀತಿಯಿಂದ ನಿಭಾಯಿಸ್ತಕ್ಕಂಥ ಕೆಲಸ ಮಾಡ್ಬೇಕಾಗಿರ್ತದೆ. ಅದು ಅವಾಗ ನಮ್ಮ ಡ್ರೀಮ್ ಏನಂತಂತ ಕೇಳಿದ್ರಲ್ಲ ನೀವು, ದೊಡ್ಡ ಪ್ರಮಾಣದಾಗ ಬಂದಾಗ ದೊಡ್ಡದನ್ನ ನಾವು ಜನರಿಗೆ ಮಾಡ್ಬೋದು. ಈಗ ನಮ್ಮ ಕೈಲಾದಷ್ಟು ನಾವು ಎಷ್ಟದ ಅಷ್ಟು ಮಾಡ್ತೀವಿ ನಮ್ಮ ದುಡಿಮೆ ಒಳಗೆ. ನಮ್ಮ ಡ್ರೀಮ್ಸ್ ಒಳಗೆ ದೊಡ್ಡದೇನಾರ ಬಂದ್ರೆ ಜನರಿಗೆ ದೊಡ್ಡ ಪ್ರಮಾಣದಾಗೆ ನಾವು ಹೆಲ್ಪ್ ಮಾಡ್ಬೋದು. ಇವತ್ತು ಶಿಕ್ಷಣ ಆಗ್ಬೋದು, ಉದ್ಯೋಗ ಆಗ್ಬೋದು, ಆರೋಗ್ಯ ಆಗ್ಬೋದು, ಎಲ್ಲ ರೀತಿಯಿಂದ ಅವ್ರಿಗೆ ಅನುಕೂಲ ಮಾಡಕ್ಕ, ನಮಗೆ ಓಡಾಡಕ್ಕ, ಅವ್ರಿಗೆ ಮಾಡಕ್ಕ ಅನುಕೂಲ ಆಗ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನೀವು. ಸೊ ನಮ್ಮಿಂದನೂ ಇಷ್ಟ, ನೀವು ಸಾಮಾಜಿಕ ಸೇವೆಯಲ್ಲಿ ತೊಡಗಿದ್ದೀರಿ, ಆ ಸೇವೆ ಹಿಂಗೆ ಮುಂದುವರಿಯಲಿ. ಅದಾದ ನಂತರ ರಾಜಕೀಯವಾಗಿಯೂ ಕೂಡ ಇಲ್ಲಿನ ಜನ ನಿಮ್ಗೆ ಆಶೀರ್ವಾದ ಮಾಡಲಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ,
ನಾನು ಮತ್ತೆ ಮತ್ತೆ ಹೇಳೋದಿದೆ, ಎಷ್ಟೋ ಜನರಿಗೆ ದೇವರು ಎಲ್ಲವನ್ನೂ ಕೊಟ್ಟಿರ್ತಾನೆ, ಸಹಾಯ ಮಾಡೋ ಗುಣ ಕೆಲವರಲ್ಲಿ ಮಾತ್ರ ಇರುತ್ತೆ. ಅದು ಚಂದ್ರಶೇಖರ್ ದಂಡಿನ್ ಅವರಿಗಿದೆ. ಅವರಿಗೆ ಯಾವತ್ತೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.